ನಮಸ್ತೆ, ಸುಪ್ರಭಾತಂ, ಶ್ರೀ ಗುರುಭ್ಯೋ ನಮಃ. ಒಂದು ಪ್ರೇಯರ್ ಜೊತೆಗೆ ಸ್ಟಾರ್ಟ್ ಮಾಡೋಣ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತಿ ಮೇ ಸದಾ. ಫಸ್ಟ್ PO ಮೊದಲನೇ ಕ್ಲಾಸನ್ನ ಮಾಡ್ತಾ ಇದ್ದೀವಿ. ಈ ವರ್ಷದ ಫಸ್ಟ್ ಕ್ಲಾಸು ಬಿಗಿನಿಂಗು ಅಲ್ವಾ? ಅದಕ್ಕಾಗಿ ಒಂದು ಪ್ರೇಯರ್ ಜೊತೆಗೆ ಹೋಗಬೇಕು. ಯಾವುದೇ ವಿಘ್ನಗಳಿಲ್ಲದೆ ಏನಾಗಬೇಕು, ಈ ವರ್ಷ ಮುಗಿಬೇಕು. ಆದರೆ ವರ್ಷದ ಬಿಗಿನಿಂಗಲ್ಲೇ ಸ್ವಲ್ಪ ವಿಘ್ನ, ತೊಂದರೆ ಅಲ್ವಾ? ಓಕೆ, ವೆಲ್ಕಮ್ ಟು ಸಂಸ್ಕೃತ ಕ್ಲಾಸ್, ವೆಲ್ಕಮ್ ಟು ಕಾರ್ಮಲ್ ಕಾಲೇಜ್. ಎಲ್ರಿಗೂ ಕಾಪಿರೈಟ್ ನೋಟಿಸ್, ಡಿಸ್ಕ್ಲೇಮರ್. ವೆಲ್ಕಮ್ ಟು ಕ್ಲಾಸ್ 1 ವೀಕ್ 1. ನನ್ನ ಪರಿಚಯ ಇರಬೇಕು. ಲಾಸ್ಟ್ ಕ್ಲಾಸಲ್ಲಿ ಇಂಟ್ರೊಡಕ್ಷನ್ ಮಾಡಿಕೊಟ್ಟಿದ್ವಿ. ಸಂತೋಷ್ ಭಟ್ ಅಂತ ನನ್ನ ಹೆಸರು. ನಾನು ಸಂಸ್ಕೃತವನ್ನು ತಗೋತೀನಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ಗೆ. ಕಾರ್ಮೆಲ್ ಕಾಲೇಜಲ್ಲಿ ನಾನು ಲಾಸ್ಟ್ 8 to 9 ಇಯರ್ಸಿಂದ ನಾನು ಟೀಚ್ ಮಾಡ್ತಾ ಇದ್ದೀನಿ. ಓಕೆ ಓಕೆ, ನೋಡೋಣ. ಗ್ರಾಮರ್ ಪಾರ್ಟ್ಗಳನ್ನು ಆ್ಯಕ್ಚುಲಿ ಕ್ಲಾಸ್ ಬಿಗಿನಿಂಗಲ್ಲಿ ಮಾಡ್ಕೋಬೇಕಿತ್ತು. ಬಟ್ ಗ್ರಾಮರನ್ನು ಏನು ಮಾಡೋಣ ಅಂತ ಇದ್ದೀನಿ ಅಂದರೆ, ಕ್ಲಾಸ್ ಸ್ಟಾರ್ಟ್ ಆದಮೇಲೆ ಹೋಪ್ ಇದೆ ನೆಕ್ಸ್ಟ್ ಮಂತು ಬಹುಶಃ ಕ್ಲಾಸ್ ಸ್ಟಾರ್ಟ್ ಆಗಬಹುದು ಅಂತ. ನೋಡೋಣ, ಲೆಟ್ಸ್ ಸಿ. ನೆಕ್ಸ್ಟ್ ಮಂತ್ ಏನಾದರೂ ಕ್ಲಾಸ್ ಸ್ಟಾರ್ಟ್ ಆದರೆ ಏನು ಮಾಡೋಣ, ಆಗ ಫಸ್ಟು ಗ್ರಾಮರನ್ನು ಮಾಡಿಕೊಂಡು ಆ ನಂತರ ಲೆಸನ್ಸನ್ನು ಮಾಡಿದರೆ ಆಯಿತು. ಯಾಕೆಂದರೆ ಗ್ರಾಮರನ್ನು ಲೈವ್ ಆಗಿ ಕ್ಲಾಸ್ ರೂಮಲ್ಲಿ ಮಾಡಿದರೆ ಸ್ವಲ್ಪ ಎಫೆಕ್ಟಿವ್ ಅನ್ನೋ ಕಾರಣದಿಂದ ಏನು ಮಾಡ್ತಾ ಇದ್ದೀನಿ, ಗ್ರಾಮರನ್ನು ಹಾಗೆ ಉಳಿಸ್ಕೋತಾ ಇದ್ದೀನಿ. ಓಕೆ, ಬಟ್ ಒಂದು ಸಾರಿ ರೀಕಾಲ್ ಮಾಡ್ಕೊಂಡು ಬಂದ್ಬಿಡೋಣ. ಒಂದು ಟೆಕ್ಸ್ಟ್ ಬುಕ್ಕನ್ನು ತಗೋಬೇಕು. ಏನೇನು ಮಾಡಬೇಕು, ಫಸ್ಟ್ ನೀವು ಒಂದು ಟೆಕ್ಸ್ಟ್ ಬುಕ್ಕನ್ನು ತಗೋಬೇಕು. ಸಂಸ್ಕೃತ ಟೆಕ್ಸ್ಟ್ ಬುಕ್ಕನ್ನು ತಗೊಳ್ಳಿ. ಫಸ್ಟ್ ಇಯರ್ ಟೆಕ್ಸ್ಟ್ ಬುಕ್ಕನ್ನು ತಗೋಬೇಕು. ಈಗಲೇ ಹೋಗಿ ಏನು ಮಾಡಿ, ನೀವು ಟೆಕ್ಸ್ಟ್ ಬುಕ್ಕನ್ನು ತಗೊಂಡ್ಬಿಡಿ. ಓಕೆ, ನೀವು ಹೋಗಿ ಕೇಳಿದರೆ ಒಂದು ವೇಳೆ ಅವರು ಇಲ್ಲ ಅಂತಂದ್ರು ತರಿಸ್ತಾರೆ. ನೀವು ಹೋಗಿ ಕೇಳಲಿಲ್ಲ ಅಂದರೆ ಅವ್ರು ತರಿಸೋದಕ್ಕೂ ಆಗೋದಿಲ್ಲ. ಓಕೆ, ಎರಡನೇದು ಒಂದು ಕ್ಲಾಸ್ ವರ್ಕ್ 200 ಪೇಜು ಒಂದು ನೋಟ್ಬುಕ್ಕನ್ನು ಇಟ್ಕೋಬೇಕು. ಅದು ಕ್ಲಾಸ್ ವರ್ಕ್ಗೆ ನೋಟ್ಸನ್ನು ಕೊಡ್ತೀನಿ. ನೋಟ್ಸನ್ನು ಏನು ಮಾಡಬೇಕಾಗತ್ತೆ, ಬರೀಬೇಕಾಗತ್ತೆ. ಓಕೆ, ಆನಂತರ ನಿಮಗೆ ಅಸೈನ್ಮೆಂಟ್ ಇರುತ್ತೆ. ನಿಮಗೆ ಅಸೈನ್ಮೆಂಟ್ ಏನಿರುತ್ತೆ, ನಥಿಂಗ್ ಬಟ್ ಹೋಮ್ ವರ್ಕ್. ಹೋಮ್ ವರ್ಕನ್ನು ಬರೆಯೋದಕ್ಕೆ ಒಂದು ಬುಕ್ಕನ್ನು ಇಟ್ಕೋಬೇಕು. ಅದು ನೀವು ರಫ್ ನೋಟ್ ಆದರೂ ಓಕೆ, ಸಪ್ರೇಟಾಗಿ ಸಂಸ್ಕೃತಕ್ಕೆ ಅಂತಲೇ ಒಂದು ನೋಟ್ಬುಕ್ಕನ್ನು ಇಟ್ಕೋಬೇಕು ಅಂತ ನಾನು ಹೇಳೋದಿಲ್ಲ. ಅದು ನೀವು ಒಂದು ರಫ್ ನೋಟ್ ಆದರೂ ಓಕೆನೆ, ರಫ್ ನೋಟಲ್ಲಿ ನೀವು ಅದನ್ನು ಇಟ್ಕೊಂಡು ಬರೆದ್ರೆ ಆಯಿತು. ಓಕೆ, ಇಷ್ಟು ಬೇಸಿಕ್ಕಾಗಿ ನೀವು ತಿಳ್ಕೊಬೇಕಿರೋದು. ಇನ್ನು ಒಂದು ಸಾರಿ ಬ್ರೀಫಾಗಿ ರಿಕಾಲ್ ಮಾಡ್ಕೊಂಡು ಬಂದ್ಬಿಡೋಣ. ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ಗೆ ವಿಶೇಷವಾಗಿ ಯಾವುದೇ ಒಂದು ಸ್ಪೆಷಲ್ ಆಗಿ ಯಾವುದೋ ಒಂದು ಗ್ರಾಮರ್ ಅಂತ ಇಲ್ಲ. ಅಂತ ಸ್ಪೆಷಲ್ ಆಗಿ ಯಾವುದು ಗ್ರಾಮರನ್ನು ನಿಮಗೆ ನ್ಯೂಲಿ ಇಂಟ್ರೊಡ್ಯೂಸ್ ಮಾಡುವಂತಹ ಪಾರ್ಟ್ ಯಾವುದೂ ಇಲ್ಲ. 8th, 9th, 10th 3 ಇಯರ್ಸಲ್ಲಿ ನೀವು ಏನು ಓದಿರ್ತೀರಿ ಅದೇ ಗ್ರಾಮರನ್ನೇ ಏನು ಮಾಡ್ತಾರೆ, 8th, 9th, 10th ಓದಿರೋ ಗ್ರಾಮರನ್ನೇ ಫಸ್ಟ್ PU ಸೆಕೆಂಡ್ PUಗೂ ಸಹ ಕಂಟಿನ್ಯೂ ಮಾಡಿದ್ದಾನೆ. ಅದಕ್ಕಾಗಿ 8th, 9th, 10th ಗ್ರಾಮರನ್ನು ಏನು ಮಾಡಬೇಕು ಅಂದರೆ ತುಂಬ ಪರ್ಫೆಕ್ಟ್ ಆಗಿ ಇಟ್ಕೋಬೇಕು, ಸ್ಟ್ರಾಂಗ್ ಆಗಿ ಇಟ್ಕೋಬೇಕು. ಅದನ್ನು ಆಗಾಗ ಟೈಮ್ ಸಿಕ್ಕಾಗ ಏನು ಮಾಡ್ತೀನಿ, 1 ಇಯರಲ್ಲಿ ಆವಾಗ ಗ್ರಾಮರನ್ನು ಟಚ್ ಮಾಡ್ತಾ ಬರ್ತೀನಿ. ಇನ್ನು ನೀವು ಸಂಧಿಯಲ್ಲಿ ನೋಡಿದರೆ, ಸಂಧಿಯಲ್ಲಿ ನೀವು ಸ್ವರಸಂಧಿ, ವ್ಯಂಜನ ಸಂಧಿ ಮತ್ತು ವಿಸರ್ಗ ಸಂಧಿ ಅಂತ ನೋಡಿದ್ದೀರಿ. ಅದನ್ನು ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಇಯರ್ 8th, 9th, 10th ನೀವು ಓದಿದ್ದೀರಿ. 8th ನಿಮಗೆ ಸ್ವರ ಸಂಧಿಯನ್ನು ಕೊಟ್ಟಿದ್ದ. ಶ್ರವಣ ದೀರ್ಘ ಸಂಧಿ, ವೃದ್ಧಿ ಸಂಧಿ, ಗುಣ ಸಂಧಿ, ಎಣ್ ಸಂಧಿ, ಯಾಂತಾವಾದಂತಾದೇಶ ಸಂಧಿಗಳನ್ನು ನೋಡಿದಿರಿ. ಹಾಗೆ 9th ನೀವು ವ್ಯಂಜನ ಸಂಧಿಯನ್ನು ನೋಡಿದಿರಿ. ಜಸ್ತ್ವ ಸಂಧಿ, ಶುತ್ವ ಸಂಧಿ, ಅನುನಾಸಿಕ ಸಂಧಿ, ಪರಸವರ್ಣ ಸಂಧಿ, ಅನುಸ್ವಾರ ಸಂಧಿಗಳನ್ನು ನೋಡಿದಿರಿ. ಆನಂತರ 10th ನೀವು ವಿಸರ್ಗ ಸಂಧಿಯನ್ನು ನೋಡಿದಿರಿ. ವಿಸರ್ಗ ಸಂಧಿಯಲ್ಲಿ ವಿಸರ್ಗ ಸಂಧಿ ಸಕಾರಾದೇಶ, ಉಕಾರಾದೇಶ, ರೇಪಾದೇಶ, ಲೋಪಾದೇಶ ಇಷ್ಟನ್ನು ನೋಡಿದ್ರಿ. ಆನಂತರ ಈ ಸಮಾಸಗಳಿಗೆ ಬಂದರೆ, ಸಮಾಸದಲ್ಲಿ ನೀವು
ತತ್ಪುರುಷ ಸಮಾಸ, ಆನಂತರ ದ್ವಂದ್ವ ಸಮಾಸವನ್ನ 8th 9th ಅಲ್ಲಿ ನೋಡಿದಿರಿ. ಕರ್ಮಧಾರಯ ಸಮಾಸವನ್ನ 9th ಅಲ್ಲಿ ನೋಡಿದಿರಿ. ಆನಂತರ 10th ಸ್ಟ್ಯಾಂಡರ್ಡ್ ದ್ವಿಗು ಸಮಾಸವು ಸಹ ಇತ್ತು, 8th ಅಲ್ಲಿ ಇರಬೇಕು, ದ್ವಿಗು ಸಮಾಸ ಇದೆ. ಆನಂತರ 10th ಅಲ್ಲಿ ನೀವು ಅವ್ಯಯಿ ಭಾವ ಸಮಾಸವನ್ನ ನೋಡಿದಿರಿ. ಅಲ್ಲಿಗೆ ಎಲ್ಲಾ ಸಮಾಸವನ್ನು ಸಹ ಕವರ್ ಮಾಡಿದ್ದಾನೆ. ಆನಂತರ ಕೃದಂತವನ್ನ ನೋಡಿದಿರಿ, ಕೃದಂತ ಪ್ರತ್ಯಯಗಳನ್ನ. ತವತು ಪ್ರತ್ಯಯವನ್ನ ನೀವು 8th ಅಲ್ಲಿ ನೋಡಿದಿರಿ. 9th ಅಲ್ಲಿ ಶತ್ರು ಪ್ರತ್ಯಯ, ಶಾನಚ್ ಪ್ರತ್ಯಯ ಮತ್ತು ತವತು ಪ್ರತ್ಯಯಗಳನ್ನು ನೋಡಿದಿರಿ. 10th ಅಲ್ಲಿ ನೀವು 10th ಅಲ್ಲಿ ಶತ್ರು ಪ್ರತ್ಯಯ, ಶಾನಚ್ ಪ್ರತ್ಯಯವನ್ನು ನೋಡಿದಿರಿ. ವಿಧಿಲಿಂಗ್ ವಿಧಿಲಿಂಗ್ ಅಲ್ಲ, ವಿದ್ಯಾರ್ಥಕ ಕೃದಂತ, ಅನ್ಯರ್ ಮತ್ತು ತವ್ಯತ್ ಪ್ರತ್ಯಯಗಳನ್ನು ನೋಡಿದಿರಿ. ಓಕೆ. ಆನಂತರ ಶಬ್ದಗಳು, ನೀವು 8th ಅಲ್ಲಿ ಪ್ರಮುಖವಾದಂತಹ ಶಬ್ದ ರಾಮ ಶಬ್ದ, ಈ ಕಲಾ ಶಬ್ದ, ಆಕಾರ ಅಂತ ಸ್ತ್ರೀಲಿಂಗ ಶಬ್ದ, ಇಕಾರ ಅಂತ ಪುಲ್ಲಿಂಗ, ಉಕಾರ ಅಂತ ಪುಲ್ಲಿಂಗ, ಅಸ್ಮ ಶಬ್ದ, ಯುಷ್ಮ ಶಬ್ದ, ಹಾಗೆ ಒಂದಷ್ಟು ಇದು ಯಾವುದು ತತ್ ಶಬ್ದ ಮತ್ತು ಏತತ್ ಶಬ್ದಗಳನ್ನು ನೋಡಿದ್ದೀರಿ. 9th ಅಲ್ಲಿ ನೀವು ಪತಿ ಶಬ್ದ, ಪಿತೃ ಶಬ್ದ, ಮಾತೃ ಶಬ್ದಗಳನ್ನು ನೋಡಿದಿರಿ. ಹಾಗೆಯೇ ಇನ್ನು ರಾಜನ್ ಶಬ್ದ, ಮನಸ್ ಶಬ್ದ ಇತ್ಯಾದಿ ಶಬ್ದಗಳನ್ನು ನೀವು ನೋಡಿದಿರಿ. ಓಕೆ. ಈ ಆನಂತರ ಧಾತುಗಳನ್ನು ತಗೊಂಡು ಲಟ್ಲಕಾರ, ಲಂಗ್ಲಕಾರ, ಲಟ್ಲಕಾರ, ಲೋಟ್ಲಕಾರ, ಪರಸ್ಮೈಪದಿ, ಆತ್ಮನೇಪದಿಗಳನ್ನ ನೋಡಿದಿರಿ. 10th ಸ್ಟ್ಯಾಂಡರ್ಡ್ ನಿಮಗೆ ಲಟ್ಲಕಾರವನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇಷ್ಟು ಗ್ರಾಮರ್ ಏನಾಗಬೇಕು ಅಂದ್ರೆ ತುಂಬಾ ಪರ್ಫೆಕ್ಟ್ ಆಗಿರಬೇಕು. ಗ್ರಾಮರ್ ಪರ್ಫೆಕ್ಟ್ ಆಗಿದ್ದಾಗ ಏನಾಗುತ್ತೆ ಅಂದ್ರೆ ನಿಮಗೆ ಸಂಸ್ಕೃತ ಈಸಿ ಆಗುತ್ತೆ. ಮೊದಲು ನೀವು ಒಂದು ಕನ್ಫರ್ಮ್ ಮಾಡಬೇಕು, ಏನು ಅಂದ್ರೆ ಸಂಸ್ಕೃತ ಕ್ಲಾಸ್ ಅನ್ನ ಈಗ ಯಾರು ಕೇಳಿಸ್ಕೊತಾ ಇದ್ದೀರಿ ಎಲ್ಲರೂ 8th 9th 10th ಅಥವಾ ಎಕ್ಸ್ಕ್ಲೂಸಿವ್ಲಿ 10th ಅಲ್ಲಿ ನೀವು ಸಂಸ್ಕೃತವನ್ನ ಓದಿದ್ದೀರಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಯಾಕಂದ್ರೆ 10th ಅಲ್ಲಿ ಸಂಸ್ಕೃತವನ್ನ ಓದಿದ್ರೆ ನಿಮಗೆ ಈ ವರ್ಷ ಸಂಸ್ಕೃತ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ನಿಮಗೆ ಸಂಸ್ಕೃತ ನೀವು 10th ಅಲ್ಲಿ ಓದಿಲ್ಲ ಅಂದ್ರೆ ಅದು ಫಸ್ಟ್ ಲ್ಯಾಂಗ್ವೇಜ್ ಇರ್ಬೋದು ಅಥವಾ ಥರ್ಡ್ ಲ್ಯಾಂಗ್ವೇಜ್ ಇರ್ಬೋದು. ಯಾವುದೇ ಒಂದು ಸಬ್ಜೆಕ್ಟ್ ಅನ್ನಾದ್ರೂ ಓದಿದಿರಿ ಅಂತ ಆದ್ರೆ ನೀವು ಇಲ್ಲಿ ಸಂಸ್ಕೃತವನ್ನು ತಗೊಳ್ಳೋದಕ್ಕೆ ಎಲಿಜಿಬಲ್. ಇಲ್ಲ ಅಂದ್ರೆ ನೀವು ಕಾಲೇಜಿಂದ ಪರ್ಮಿಷನ್ ತಗೋಬೇಕಾಗತ್ತೆ. ಓಕೆ. ನೀವು ಸಂಸ್ಕೃತ ಓದದೆ ನೀವು ಸಂಸ್ಕೃತವನ್ನು ತಗೋಬೇಕು ಅಂದ್ರೆ ನೀವು ಸ್ಪೆಷಲ್ ಆಗಿ ಪರ್ಮಿಷನ್ನ ತಗೋಬೇಕಾಗತ್ತೆ. ಓಕೆ. ಇಷ್ಟು ಬೇಸಿಕ್ ಥಿಂಗ್ಸು. ಡೈರೆಕ್ಟ್ ಆಗಿ ಏನು ಮಾಡೋಣ, ಲೆಸನ್ಗೆ ಬರೋಣ. ತುಂಬ ಬ್ಯೂಟಿಫುಲ್ ಲೆಸನ್ನು, ಈಸಿ ಲೆಸನ್ನು, ಆದರ್ಶ ಗುಣಾಹ. ಇದು ರಾಮಾಯಣದಿಂದ ತಗೊಂಡಿರುವಂತಹ ಒಂದು ಪಾರ್ಟು. ನಮ್ಮ ಇಂಡಿಯಾದಲ್ಲಿ ರಾಮಾಯಣ ಮತ್ತೆ ಮಹಾಭಾರತ, ದಿಸ್ ಟು ಆರ್ ಗ್ರೇಟ್ ಎಪಿಕ್ಸ್. ನಮ್ಮ ದೇಶದಲ್ಲಿ ತುಂಬಾ ಗ್ರೇಟೆಸ್ಟ್ ಆದಂತಹ 2 ಬುಕ್ಸ್ ಅಂತಂದ್ರೆ ಅದು ರಾಮಾಯಣ ಮತ್ತು ಮಹಾಭಾರತ. ರಾಮಾಯಣದಿಂದ ಈಗ ಒಂದು ಬುಕ್ ಅನ್ನ ಏನ್ ಮಾಡಿದೆ, ಒಂದು ಪಾಠವನ್ನ ಇಲ್ಲಿ ನಮಗೆ ಕೊಟ್ಟಿದ್ದಾನೆ. ರಾಮಾಯಣದ ಮೇಲೆ ಇರುವಂತಹ ಒಂದು ಪಾಠವನ್ನ ಇಲ್ಲಿ ಕೊಟ್ಟಿದ್ದಾನೆ. ಈ ರಾಮಾಯಣದಲ್ಲಿ ಬಾಲ ಮತ್ತು ಅಯೋಧ್ಯ ಮತ್ತು ಅರಣ್ಯಕಾಂಡ, ಈ 3 ಕಾಂಡಗಳಿಂದ ಏನ್ ಮಾಡಿದ್ದಾರೆ, ಈ ಒಂದು ಪಾಠವನ್ನ ಇಲ್ಲಿ ತಗೊಂಡಿದ್ದಾರೆ. ಓಕೆನಾ. ರಾಮಾಯಣವನ್ನು ಬರೆದವರು ಯಾರು, ರಾಮಾಯಣದ ಅಲ್ಲಿ ಎಷ್ಟು ಕಾಂಡಗಳಿವೆ, ಉಳಿದದ್ದನ್ನೆಲ್ಲ ಏನ್ ಮಾಡೋಣ ಮುಂದೆ ನೋಡೋಣ. ಪೀಠಿಕಾ, ಇಂಟ್ರೊಡಕ್ಷನ್ನು. ಆದರ್ಶ ಗುಣಾಃ ಇತಿ ಪದ್ಯಭಾಗಃ ಆದಿಕವಿನ ವಾಲ್ಮೀಕಿ ಮಹರ್ಷಿಣ ಪ್ರಣೀತಾತ್ ಆದಿಕಾವ್ಯಂ ಇತಿ ಪ್ರಸಿದ್ಧಾತ್ ರಾಮಾಯಣ ಮಹಾಕಾವ್ಯಾತ್ ಉದ್ರತಃ. ಈ ಆದರ್ಶ ಗುಣಾಃ ಅನ್ನುವಂತಹ ಈ ಪಾರ್ಟ್ ಅನ್ನ ಎಲ್ಲಿಂದ ತಗೊಂಡಿದ್ದಾರೆ ಅಂತಂದ್ರೆ, ಇದನ್ನ ಇತಿ ಪದ್ಯಭಾಗಃ, ಆದರ್ಶ ಗುಣಾಃ ಇತಿ ಪದ್ಯಭಾಗಃ ಮಹಾಕವಿನ ವಾಲ್ಮೀಕಿ ಮಹರ್ಷಿಣ. ಮಹಾಕವಿ ಅಂತ ಫೇಮಸ್, ಆದಿಕವಿ ಅಂತನೂ ಕರೀತಾರೆ. ವಾಲ್ಮೀಕಿ ಸೇಜ್ ಇಸ್ ಫೇಮಸ್ ಆಸ್ ಆದಿಕವಿ. ಆದಿಕವಿ ಅಂದ್ರೇನು, ಫಸ್ಟ್ ಕವಿ, ಮೊದಲನೆಯ ಕವಿ ಅಂತ ಅರ್ಥ. ಆದಿಕವಿ ಅಂತ ಪ್ರಸಿದ್ಧನಾದಂತಹ ಯಾರು, ವಾಲ್ಮೀಕಿ ಬರೆದಂತಹ ಆದಿಕಾವ್ಯ, ಅವನು ಬರೆದಂತಹ ಕಾವ್ಯ ಏನಂತ ಫೇಮಸ್ ಆಯಿತು, ಆದಿಕಾವ್ಯ ಅಂತ ಆಯ್ತು. ಅದರಿಂದ ಏನ್ ಮಾಡಿದ್ದಾರೆ, ಪ್ರಸಿದ್ಧಾತ್ ರಾಮಾಯಣ ಮಹಾಕಾವ್ಯಾತ್ ಉದ್ರತಃ. ದಿಸ್ ಪಾರ್ಟ್ ಈಸ್ ಟೇಕನ್ ಫ್ರಮ್ ರಾಮಾಯಣ. ಓಕೆ. ಭಾಗೋಯಂ ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡೇಭ್ಯ ಸಂಗ್ರಹೀತಃ.
ದೇರ್ ಆರ್ 7 ಕಾಂಡಾಸ್, 7 ಚಾಪ್ಟರ್ಸ್ ಇನ್ ರಾಮಾಯಣ. ಇದರಲ್ಲಿ ಒಟ್ಟು 7 ಭಾಗಗಳಿವೆ, 7 ಚಾಪ್ಟರ್ಸ್ ಇದೆ. ಓಕೆ, ಅದರಲ್ಲಿ ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡಗಳು ಸಹ ಒಂದು. ಈ ಆದರ್ಶ ಗುಣಾಹ ಅನ್ನುವಂತಹ ಪಾಠನ್ನ, ಈ ಆದರ್ಶ ಗುಣಾಹ ಪೋಯಮ್ ಅನ್ನ ಏನ್ ಮಾಡಿದ್ದಾರೆ, ಟೇಕನ್ ಫ್ರಮ್ ಬಾಲಕಾಂಡ, ಅಯೋಧ್ಯಕಾಂಡ ಅಂಡ್ ಅರಣ್ಯಕಾಂಡ. ಓಕೆ, ಗ್ರಂಥೇಸ್ಮಿನ್ ಸಪ್ತಕಾಂಡೈಃ ಚತುರ್ವಿಂಶತಿ ಸಹಸ್ರೈಃ ಶ್ಲೋಕೈಃ ಚ ಶ್ರೀರಾಮಸ್ಯ ಚರಿತಂ ನಿಬದ್ಧಂ ಅಸ್ತಿ. ಇಲ್ಲಿ ಹೇಳ್ತಾ ಇದ್ದಾನೆ ನೋಡಿ, ಅಸ್ಮಿನ್ ಗ್ರಂಥೆ, ಈ ಗ್ರಂಥದಲ್ಲಿ, ಅಸ್ಮಿನ್ ಗ್ರಂಥೆ ಸಪ್ತಕಾಂಡೈಃ ಚತುರ್ವಿಂಶತಿ ಸಹಸ್ರೈಃ ಶ್ಲೋಕೈಃ ಚ ಶ್ರೀರಾಮಸ್ಯ ಚರಿತಂ ನಿಬದ್ಧಂ ಅಸ್ತಿ. ಈ ಗ್ರಂಥದಲ್ಲಿ ಸಪ್ತಕಾಂಡೈಃ, there are 7 chapters, 7 kandas, and ಚತುರ್ವಿಂಶತಿ ಸಹಸ್ರ, ಚತುರ್ವಿಂಶತಿ, ವಿಂಶತಿ ಅಂದ್ರೆ ಎಷ್ಟು, 20, ಚತುರ್ವಿಂಶತಿ ಅಂದ್ರೆ 24, 24 ಸಹಸ್ರ, ಸಹಸ್ರ ಅಂದ್ರೆ 1000, 24,000 ಶ್ಲೋಕಾಸ್. There are included 24,000 ಶ್ಲೋಕಾಸ್ in 7 chapters. ಏನನ್ನು ಹೇಳಿದ್ದಾರೆ, ಶ್ರೀರಾಮಸ್ಯ ಚರಿತಂ ನಿಬದ್ಧಂ ಅಸ್ತಿ, ಶ್ರೀರಾಮನ ಕಥೆಯನ್ನು ಏನ್ ಮಾಡಿದ್ದಾರೆ ಇದರಲ್ಲಿ ಹೇಳಿದ್ದಾರೆ. ರಾಮಾಯಣಂ ಇತಿಹಾಸತ್ವೇನಾಪಿ ಪ್ರಸಿದ್ಧಂ, ರಾಮಾಯಣ ಇತಿಹಾಸದಿಂದಲೂ ಸಹ ಏನಾಗಿದೆ, ಪ್ರಸಿದ್ಧವಾಗಿದೆ. ರಾಮಾಯಣ ಇಟ್ ಇಸ್ ನಾಟ್ ಓನ್ಲಿ ಇಮ್ಯಾಜಿನರಿ ಸ್ಟೋರಿ, ಇದು ಇಮ್ಯಾಜಿನರಿ ಸ್ಟೋರಿ ಅಲ್ಲ, ಇದು ಇತಿಹಾಸತ್ವೇನಾಪಿ ಪ್ರಸಿದ್ಧಂ, ಇದು ಏನಂತಂದ್ರೆ ಹಿಸ್ಟಾರಿಕಲ್ ಸ್ಟೋರಿಯು ಸಹ ಹೌದು. ನಿಜವಾಗ್ಲೂ ನಡೆದಿತ್ತಾ ಅಂತ ತುಂಬಾ ಜನರಿಗೆ ಡೌಟ್ ಬರುತ್ತೆ. ಇವತ್ತಿಗೂ ಸಹ ಏನಿದೆ ಅಂದ್ರೆ ನಮ್ಮಲ್ಲಿ ರಾಮಸೇತು ಅಂತ ಏನ್ ಕರಿತೀವಿ, ಇವತ್ತಿಗೂ ಸಹ ಇದೆ. ನೀವು ಸಹ ಗೂಗಲ್ ಮ್ಯಾಪ್ ಅಲ್ಲಿ ಸಹ ಏನ್ ಮಾಡಬಹುದು, ಅದನ್ನ ನೀವು ನೋಡಬಹುದು. ಕಾವ್ಯಮದಃ ಜೀವನ ಮೌಲ್ಯಾನಿ ಮಾನವ ಸಂಬದ್ಧ ಸೂಕ್ಷ್ಮಾಂಶ ಕಾಂತಾ ಸಂಹಿತತೆಯ ಬೋಧಯತಿ ತಾನ್ ಗುಣಾನ್ ಅನುಕರ್ತುಂ ಪ್ರೇರಯತಿ ಚ. ಸರ್, ನಾವು ಯಾಕೆ ರಾಮಾಯಣವನ್ನು ಓದಬೇಕು ಅಂತ ತುಂಬಾ ಜನರಿಗೆ ಡೌಟ್. ಯಾಕೆ ಓದಬೇಕು ರಾಮಾಯಣವನ್ನ, ರಾಮಾಯಣವನ್ನು ಓದೋದ್ರಿಂದ ಏನಾಗುತ್ತೆ, ಏನ್ ಯೂಸ್ ಇದೆ ರಾಮಾಯಣ? ಯಾವುದೇ ಒಂದು ಬುಕ್ ಇರಬಹುದು, ನಾವು ಯಾಕೆ ಓದಬೇಕು ಅನ್ನುವಂತಹ ಡೌಟ್ ಕೆಲವರಿಗೆ ಬರುತ್ತೆ. ಯಾಕೆ ಓದಬೇಕು ಒಂದು ಬುಕ್ ಅನ್ನ ಅಂದ್ರೆ, ಆ ಬುಕ್ ಅನ್ನುವಂಥದ್ದು ಒಂದು ನಾಲೆಜ್, ಟ್ರೆಜರ್ ಆಫ್ ನಾಲೆಜ್ ಇದ್ದ ಹಾಗೆ. ಅದನ್ನು ನಾವು ಓದೋದ್ರಿಂದ ಏನಾಗುತ್ತೆ ಅಂದ್ರೆ ಅದರಿಂದ ನಮ್ಗೆ ನಾಲೆಜ್ ಸಿಗುತ್ತೆ. ಅದರಲ್ಲಿ ಇರುವಂತಹ ವ್ಯಾಲ್ಯೂಸ್ ಅನ್ನು ನಾವು ಏನ್ ಮಾಡಬಹುದು, ವಿ ಕ್ಯಾನ್ ಅಪ್ಲೈ ಇನ್ ಅವರ್ ಲೈಫ್. ನಾವು ನಮ್ಮ ಜೀವನದಲ್ಲಿ ಏನ್ ಮಾಡಬಹುದು, ಅಪ್ಲೈ ಮಾಡ್ಕೋಬಹುದು. ಕಾವ್ಯಮದಃ ಜೀವನ ಮೌಲ್ಯಾನಿ ಮಾನವ ಸಂಬಂಧ ಸೂಕ್ಷ್ಮಾಂಶ ಬೋಧಯತಿ. ಏನನ್ನ ಟೀಚ್ ಮಾಡುತ್ತೆ ರಾಮಾಯಣ ಅಂತಂದ್ರೆ, ಕಾವ್ಯಮದಃ ಜೀವನ ಮೌಲ್ಯಾನಿ, ಇಟ್ ಟೀಚಸ್ ವ್ಯಾಲ್ಯೂಸ್, ವ್ಯಾಲ್ಯೂಸ್ ಅನ್ನು ನಮಗೆ ಟೀಚ್ ಮಾಡುತ್ತೆ. ಹಾಗೆ ಮಾನವ ಸಂಬಂಧ ಸೂಕ್ಷ್ಮಾಂಶ, ಈಗ ರಾಮಾಯಣವನ್ನು ತಗೊಂಡ್ರೆ ಅದರಲ್ಲಿ ಒಂದೊಂದು ರಿಲೇಷನ್ ಅನ್ನ ನಾವು ನೋಡಬಹುದು, ಒಂದೊಂದು ಸಂಬಂಧಗಳನ್ನ. ರಾಮ ಮತ್ತು ಸೀತೆಯ ಸಂಬಂಧ, ಪತಿ ಪತ್ನಿ ಸಂಬಂಧ ಹೇಗಿತ್ತು, ಹೇಗಿರ್ಬೇಕು ಅಂತ ನಮಗ್ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ರಾಮ ಮತ್ತು ಹನುಮಾನ್, ಒಬ್ಬ ರಾಜ ಮತ್ತೆ ಒಬ್ಬ ಭಕ್ತ, ಒಬ್ಬ ಸೇವಕ, ಸರ್ವಂಟ್ ರಿಲೇಶನ್ಶಿಪ್ ಹೇಗಿರ್ಬೇಕು, ಫ್ರೆಂಡ್ಸ್ ರಿಲೇಶನ್ಶಿಪ್ ಹೇಗಿರ್ಬೇಕು, ರಾಮ ಮತ್ತೆ ಸುಗ್ರೀವ ಇರಬಹುದು, ಅವರಿಬ್ಬರ ರಿಲೇಶನ್ಶಿಪ್ ಹೇಗಿದೆ, ಬ್ರದರ್ಸ್ ಹೇಗಿರ್ಬೇಕು, ರಾಮ ಮತ್ತೆ ಲಕ್ಷ್ಮಣ, ಭರತ, ಶತ್ರುಘ್ನ ಇವರ ರಿಲೇಶನ್ಶಿಪ್ ಹೇಗಿತ್ತು, ನಾವು ಹೇಗಿರ್ಬೇಕು, ರಾಮ ಮತ್ತೆ ದಶರಥ, ಬ್ರದರ್ ಅಂಡ್ ಸನ್, ತಂದೆ ಮತ್ತು ಮಗನ ಸಂಬಂಧ ರಿಲೇಶನ್ಶಿಪ್ ಹೇಗಿರ್ಬೇಕು. ಯಾಕೆಂದ್ರೆ ಪಿತೃವಾಕ್ಯ ಪರಿಪಾಲನೆಗಾಗಿ ಅಲ್ವಾ ರಾಮ ಫಾರೆಸ್ಟ್ಗೆ ಹೋಗಿದ್ದು, ಅದಕ್ಕಾಗಿ ಒಬ್ಬ ತಂದೆಯ ಮಾತನ್ನ ಕೇಳಬೇಕು ಅಂತ ಹೇಗೆ ಫಾರೆಸ್ಟ್ಗೆ ಹೋದ ರಾಮ, ಅಂತಹ ವ್ಯಾಲ್ಯೂಸ್ ಅನ್ನು ಏನ್ ಮಾಡಬಹುದು, ನಾವು ತಿಳ್ಕೋಬಹುದು. ಮಾನವ ಜೀವನ ಮೌಲ್ಯಾನಿ ಮಾನವ ಸಂಬಂಧ ಸೂಕ್ಷ್ಮಾಂಶ, ಈ ಸಂಬಂಧ ರಿಲೇಶನ್ಶಿಪ್ ಗಳಲ್ಲಿರುವಂತಹ ಕೆಲವೊಂದು ಸೂಕ್ಷ್ಮಗಳನ್ನ ನಾವು ತಿಳ್ಕೋಬಹುದು. ಹೇಗೆ ಅಂದ್ರೆ ಕಾಂತಾ ಸಂಹಿತತೆಯ ಬೋಧಯತಿ ತಾನ್ ಗುಣಾನ್ ಅನುಕರ್ತುಂ ಪ್ರೇರಯತಿ ಚ. ಒಂದು ಮೆಟಲ್ ಹೇಗೆ ಅಟ್ರಾಕ್ಟ್ ಮಾಡುತ್ತೆ, ಮೆಟಲ್ ಹೌದಾ, ಮೆಟಲ್ ಅನ್ನ
ಮೆಟಲ್ ಅಟ್ರಾಕ್ಟ್ ಮಾಡುತ್ತೆ. ಹಾಗೇನೆ ತಾನ್ ಗುಣಾನ್ ಅನುಕರ್ತುಂ ಪ್ರೇರಯತಿ ಚ, ಆ ಗುಣಗಳನ್ನ ಅನುಕರ್ತುಂ ನಮ್ಮನ್ನ ಫಾಲೋ ಮಾಡೋದಿಕ್ಕೆ, ನಾವು ಫಾಲೋ ಮಾಡೋದಿಕ್ಕೆ ಏನ್ ಮಾಡುತ್ತೆ, ನಮಗೆ ಎನ್ಕರೇಜ್ ಮಾಡುತ್ತೆ. ಅನುಕರ್ತುಂ ನೋಡಿ, ಈ ಪ್ರತ್ಯಯಗಳನ್ನ ಬರ್ಕೋತಾ ಬರ್ಬೇಕು. ಯಾಕೆಂದ್ರೆ ನಿಮ್ಗೆ ಲಾಸ್ಟ್ ಇಯರ್ ಹೇಗೆ ಕೃದಂತ ಪದಂ ತಿಕ್ವ ನಾಮಲಿಖತ ಅಂತ ಇತ್ತು, ಈ ವರ್ಷ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಮಾಡ್ತಾನೆ. ಏನಂದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಕೃದಂತ ಪದವನ್ನ ಕೊಡ್ತಾನೆ. ನೀವೇನ್ ಮಾಡಬೇಕಾಗತ್ತೆ, ಅದನ್ನ ಯಾವ ಪ್ರತ್ಯಯ ಅಂತ ಬರಿಬೇಕು ಅಷ್ಟೇನೆ. ಅನುಕರ್ತುಂ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ, ನೀವು ಅದು ಯಾವ ಪ್ರತ್ಯಯ ಅಂತ ಬರಿಬೇಕು. ಯಾವ ಪ್ರತ್ಯಯ? ತುಮುನ್ ಪ್ರತ್ಯಯ ಅವ್ಯಯಂ. ಇಷ್ಟು ಬರೆದ್ರೆ ಏನ್ ಸಿಗುತ್ತೆ ನಿಮ್ಗೆ? 1 ಮಾರ್ಕ್ ಸಿಗುತ್ತೆ. ಓಕೆ, ಅನುಕರ್ತುಂ ತುಮುನ್ ಪ್ರತ್ಯಯ ಅವ್ಯಯಂ, ಹೀಗೆ ನೋಟ್ ಮಾಡ್ಕೋಬೇಕು. ಕಾವ್ಯಮದಃ ಜೀವನ ಮೌಲ್ಯಾನಿ ಮಾನವ ಸಂಬಂಧ ಸೂಕ್ಷ್ಮಾಂಶ ಕಾಂತಾ ಸಂಹಿತತೆಯ ಬೋಧಯತಿ, ತಾನ್ ಗುಣಾನ್ ಅನುಕರ್ತುಂ ಪ್ರೇರಯತಿ ಚ. ಅದನ್ನ, ಆ ಗುಣಗಳನ್ನ ಫಾಲೋ ಮಾಡೋದಕ್ಕೆ ಏನ್ ಮಾಡುತ್ತೆ ಅಂದ್ರೆ ನಮಗೆ ಎನ್ಕರೇಜ್ ಮಾಡುತ್ತೆ, ನಮ್ಗೆ ಒಂದ್ ರೀತಿ ಬೂಸ್ಟ್. ಈಗ ಶ್ರೀರಾಮನನ್ನು ಏನಂತ ಕರೀತಾರೆ? ಶ್ರೀರಾಮ ಒಬ್ಬ ಪರ್ಫೆಕ್ಟ್ ಮ್ಯಾನ್ ಅಲ್ವಾ? ಅವನು ಪರಿಪೂರ್ಣ ವ್ಯಕ್ತಿತ್ವ, ಪರಿಪೂರ್ಣ ಪರ್ಫೆಕ್ಟ್ ಪರ್ಸನಾಲಿಟಿ ಶ್ರೀರಾಮನದ್ದು. ಅದಕ್ಕಾಗಿ ಅವನಿಗೆ ಏನಂತ ಪುರುಷೋತ್ತಮ ಅಂತ ಕರೀತಾರೆ. ಪುರುಷೇಶು ಉತ್ತಮ ಇತಿ ಪುರುಷೋತ್ತಮ ಇತಿ ವದಂತಿ. ಪುರುಷೋತ್ತಮ ಅಂತ ಕರೀತಾರೆ. ಯಾಕೆ ಪುರುಷೋತ್ತಮ ಅಂತ ಕರೀತಾರೆ ಅಂದ್ರೆ, ಏನು ಶ್ರೀರಾಮನ ಜೀವನದಲ್ಲಿ ಬಂದಂತಹ ಎಲ್ಲಾ ಏನು ರೆಸ್ಪಾನ್ಸಿಬಿಲಿಟಿಯನ್ನ ಅವನು 100% ಅವನು ಅದನ್ನ ನಿಭಾಯಿಸಿದಂಥವನು. ಅದಕ್ಕಾಗಿ ಅವನನ್ನು ಪುರುಷೋತ್ತಮ ಅಂತ ಕರೀತಾರೆ. ಅದನ್ನ ನಾನು ಫಾಲೋ ಮಾಡಬೇಕು ಅಂತ ನನಗೇನಾಗುತ್ತೆ ಅಂದ್ರೆ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಅದಕ್ಕಾಗಿ ಏನ್ ಮಾಡಬೇಕು, ನಾವು ಓದಬೇಕು. ಈಗ ಬ್ರೀಫ್ ಆಗಿ ಈ ಒಂದು ಪೋಯಮ್ಗೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೀಫ್ ಆಗಿ ಏನ್ ಮಾಡ್ತಾ ಇದ್ದಾನೆ, ಒಂದು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾನೆ, ಪ್ರೀ ಸ್ಟೋರಿಯನ್ನು ಹೇಳ್ತಾ ಇದ್ದಾನೆ, ಏನು ಕಥೆ ಅನ್ನೋದನ್ನು. ಓಕೆ, ಕೋ ಅನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಇತಿ ಮಹರ್ಷಿ ವಾಲ್ಮೀಕಿ ನಾರದ ಮಹರ್ಷಿನ್ ಪೃಚ್ಛತಿ. ಸಿಚುವೇಶನ್ ಏನಿದೆ ಅಂತಂದ್ರೆ ಹೀಗಿದೆ: ಕೋ ಅಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್. ಕೋ ಅನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್, ಗುಣಗಳನ್ನ ಹೊಂದಿರುವನು ಯಾರು? ಕಶ್ಚ ವೀರ್ಯವಾನ್, ಹೂ ಇಸ್ ದ ಬ್ರೇವ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ಅನ್ನೋ ಪ್ರಶ್ನೆಯನ್ನ ಮಹರ್ಷಿ ವಾಲ್ಮೀಕಿ. ಯಾರು ವಾಲ್ಮೀಕಿ? ವಾಲ್ಮೀಕಿ ರಾಮಾಯಣದ ಕರ್ತೃ. ವೇದವ್ಯಾಸರು ಏನನ್ನ ಬರೆದಿದ್ದಾರೆ? ವೇದವ್ಯಾಸರು ಮಹಾಭಾರತವನ್ನ ಬರೆದಿದ್ದಾರೆ. ರಾಮಾಯಣಸ್ಯ ಕರ್ತ ವಾಲ್ಮೀಕಿ, ಮಹಾಭಾರತಸ್ಯ ಕರ್ತ ವೇದವ್ಯಾಸ. ಇತಿ ಮಹರ್ಷಿ ವಾಲ್ಮೀಕಿ ನಾರದ ಮಹರ್ಷಿಂ ಪೃಚ್ಛತಿ. ಮಹರ್ಷಿ ವಾಲ್ಮೀಕಿ ಆಸ್ಕ್ ನಾರದ ಮಹರ್ಷಿ, ಯಾರು? ಗುಣವಾನ್ ಕಶ್ಚ ವೀರ್ಯವಾನ್, ಈ ಪ್ರಪಂಚದಲ್ಲಿ ಲೋಕದಲ್ಲಿ ಯಾರು ಅತ್ಯಂತ ಗುಣ ಅಂತಂದ್ರೆ ಗುಡ್ ಕ್ವಾಲಿಟೀಸ್ ಅಂತಾನೆ ಅರ್ಥ. ಹೂ ಹ್ಯಾಸ್ ಗುಡ್ ಕ್ವಾಲಿಟೀಸ್, ಆಲ್ ದ ಗುಡ್ ಕ್ವಾಲಿಟೀಸ್. ದುರ್ಗುಣಕ್ಕೆ, ಬ್ಯಾಡ್ ಕ್ವಾಲಿಟೀಸ್ಗೆ ದುರ್ಗುಣ ಅಂತ ಇದೆ. ಗುಣವಾನ್ ಕಶ್ಚ ವೀರ್ಯವಾನ್, ಹಾಗೆ ಬ್ರೇವ್ ಪರ್ಸನ್ ಯಾರು ಅಂತ ಮಹರ್ಷಿ ವಾಲ್ಮೀಕಿ ನಾರದ ಮಹರ್ಷಿಯನ್ನ ಕೇಳ್ತಾರೆ. ಆಗ ತದಾ ನಾರದ ಶ್ರೀರಾಮಸ್ಯ ಚರಿತಂ ಕಥಯತಿ. ದೆನ್ ನಾರದ ನೆರೇಟ್ಸ್ ದ ಸ್ಟೋರಿ ಆಫ್ ಶ್ರೀರಾಮ. ಆಗ ನಾರದರು ಏನ್ ಮಾಡ್ತಾರೆ? ಶ್ರೀರಾಮನ ಕಥೆಯನ್ನ ಹೇಳ್ತಾರೆ. ತದನು ವಾಲ್ಮೀಕಿ ಸ್ವೀಯೇ ರಾಮಾಯಣೆ ಶ್ರೀರಾಮಸ್ಯ ಆದರ್ಶ ಗುಣಾನ್ ಬಹುಪ್ರಕಾರೈಃ ವರ್ಣಯತಿ. ಅದೇ ರೀತಿಯಾಗಿ ತದನು ವಾಲ್ಮೀಕಿ ಮಹರ್ಷಿಗಳು ಸ್ವೀಯೇ ರಾಮಾಯಣೆ, ತಾವು ಬರೆದಂತಹ ರಾಮಾಯಣದಲ್ಲಿ ಶ್ರೀರಾಮಸ್ಯ ಆದರ್ಶ ಗುಣಾನ್ ಬಹುಪ್ರಕಾರೈಃ ವರ್ಣಯತಿ. ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಏನ್ ಮಾಡ್ತಾರೆ?
ವಾಲ್ಮೀಕಿ ಮಹರ್ಷಿಗಳು ಎಕ್ಸ್ಪ್ಲೇನ್ ಮಾಡ್ತಾರೆ, ಡಿಸ್ಕ್ರೈಬ್ ಮಾಡ್ತಾರೆ. ಶ್ರೀರಾಮನಲ್ಲಿ ಇರುವಂತಹ ಗುಣಗಳನ್ನ ಏನ್ ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ತಥಾ ಅರಣ್ಯಕಾಂಡೆ ರಾಕ್ಷಸಃ ಮಾರೀಚೋಪಿ ರಾವಣಸ್ಯ ಸಮ್ಮುಖೆ ಶ್ರೀರಾಮಸ್ಯ ಗುಣಾನ್ ಕೀರ್ತಯತಿ ತೇಷು ಕೇಚನ ಶ್ಲೋಕಾಃ ಅತ್ರ ಸಂಗ್ರಹೀತಾಃ. ಅದೇ ರೀತಿಯಾಗಿ ವಾಲ್ಮೀಕಿ ಮಹರ್ಷಿಗಳು ಬರೆದಂತಹ ರಾಮಾಯಣದಲ್ಲಿ ರಾಕ್ಷಸ ಮಾರೀಚನ ಹೆಸರನ್ನ ಕೇಳಿರ್ತೀರಿ. ರಾಕ್ಷಸ ಡಿಮನ್ ಮಾರೀಚ ಏನ್ ಮಾಡ್ತಾನೆ ಅಂದ್ರೆ ರಾವಣಸ್ಯ ಸಮ್ಮುಖೆ, ಇನ್ ಫ್ರಂಟ್ ಆಫ್ ರಾವಣನ ಸಮ್ಮುಖದಲ್ಲಿ ಏನ್ ಮಾಡ್ತಾನೆ, ಶ್ರೀರಾಮನ ಗುಣವನ್ನ ಹೇಳ್ತಾನೆ. ಶ್ರೀರಾಮ ಎಷ್ಟು ಗ್ರೇಟ್ ಪರ್ಸನ್. ಯಾವಾಗ ಅಂದ್ರೆ ಅರಣ್ಯಕಾಂಡದಲ್ಲಿ ಮಾರೀಚ ಜಿಂಕೆಯಾಗಿ ಡೀರಾಗಿ ಏನ್ ಮಾಡ್ತಾನೆ, ರಾಮನ ಆಶ್ರಮದ ಸುತ್ತಲೂ ಓಡಾಡುವುದಕ್ಕೂ ಮೊದಲು ಈ ರಾವಣ ಆರ್ಡರ್ ಮಾಡ್ತಾನೆ ಮಾರೀಚನಿಗೆ, ನೀನು ಹೀಗೆ ಹೋಗಿ ಅಲ್ಲಿ ಚೀಟ್ ಮಾಡಬೇಕು, ಸೀತೆಗೆ ಮೋಸ ಮಾಡಬೇಕು, ಸೀತೆಯನ್ನು ನಾನು ಆಗ ಎಸ್ಕೇಪ್ ಮಾಡಬೇಕು ಅಂತಂದಾಗ ಮಾರೀಚ ಏನ್ ಮಾಡ್ತಾನೆ, ಸಜೆಷನ್ ಮಾಡ್ತಾನೆ, ಬೇಡ, ರಾಮ ಸಾಮಾನ್ಯದವನಲ್ಲ. ರಾಮನ ಗುಣಗಳನ್ನ ಆ ಸಿಚುವೇಶನ್ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಕೀರ್ತಯತಿ, ಈ ಡಿಸ್ಕ್ರೈಬ್. ತೇಷು ಕೇಚನ ಶ್ಲೋಕಾಃ ಅತ್ರ ಸಂಗ್ರಹೀತಾಃ. ಅಲ್ಲಿ ಇದ್ದಂತಹ ಕೆಲವೊಂದು ಶ್ಲೋಕಗಳನ್ನ ಏನ್ ಮಾಡಿದ್ದಾರೆ, ಇಲ್ಲಿ ನಮಗೆ ಈ ಒಂದು ಆದರ್ಶ ಗುಣಾಹ ಅನ್ನುವಂತಹ ಪಾಠದಲ್ಲಿ ಪದ್ಯ ಭಾಗದಲ್ಲಿ ನಮಗಿಲ್ಲಿ ಕೊಟ್ಟಿದ್ದಾರೆ. ಓಕೆ, ಇಷ್ಟು ಇವತ್ತು ಏನೇನು ನಾವು ನೋಡಿದ್ವಿ, ಪೀಠಿಕಾ ಇಂಟ್ರೊಡಕ್ಷನ್ ನೋಡಿದ್ವಿ, ಮತ್ತೆ ಬ್ರೀಫ್ ಆಗಿ ಈ ಸ್ಟೋರಿ ಎಲ್ಲಿ ಯಾವ ಸಿಚುವೇಶನ್ದು ಅಂತ ನೋಡಿದ್ವಿ. ರಾಮಾಯಣವನ್ನ ಬರೆದವ್ರು ಯಾರು, ವಾಲ್ಮೀಕಿ ಮಹರ್ಷಿಗಳು ಏನಂತ ಫೇಮಸ್ ಆಗಿದ್ರು, ಅವ್ರು ಬರೆದ ಆದಿಕವಿ ಮತ್ತೆ ಅವರು ಬರೆದಿರುವಂತದ್ದು ಆದಿಕಾವ್ಯ ಅಂತ ಫೇಮಸ್ ಆಗಿದೆ. ಒಟ್ಟು ಎಷ್ಟು ಕಾಂಡಗಳಿದೆ ಈ ಒಂದು ಗ್ರಂಥದಲ್ಲಿ, ಎಷ್ಟು ಶ್ಲೋಕಗಳಿದೆ, 14,000 ಶ್ಲೋಕಗಳು. ಹಾಗೆ ಇದರಲ್ಲಿ ರಾಮಾಯಣದಲ್ಲಿ ನಮಗೆ ಏನು ಸಿಗುತ್ತೆ, ವ್ಯಾಲ್ಯೂಸ್ ಏನು ಸಿಗುತ್ತೆ, ಇದರ ಪ್ರೀ ಸ್ಟೋರಿ ಏನು, ಓಕೆ, ಶ್ರೀರಾಮನ ಆದರ್ಶ ಗುಣಗಳನ್ನ ಇಲ್ಲಿ ಈ ಒಂದು ಸಿಚುವೇಶನ್ ಅಲ್ಲಿ ಯಾರು ಯಾರಿಗೆ ಹೇಳ್ತಾರೆ, ಇಷ್ಟನ್ನ ಏನ್ ಮಾಡಿದ್ವಿ, ನೋಡಿದ್ವಿ. ಓಕೆ, ಹೋಮ್ವರ್ಕ್ ಅಸೈನ್ಮೆಂಟು ಏನಂದ್ರೆ ಇವತ್ತಿಂದು ನೀವು 5 ಸವರ್ಣ ದೀರ್ಘ ಸಂಧಿ ನಿಮ್ಗೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಆಗಿದೆ. ಓಕೆ, ಬೇಕಾದಷ್ಟು ಎಕ್ಸಾಂಪಲ್ಸ್ ಗೊತ್ತಿದೆ. ಬಟ್ ಏನ್ ಮಾಡ್ಬೇಕು, ನೀವು 5 ಸವರ್ಣ ದೀರ್ಘ ಸಂಧಿಯ ಎಕ್ಸಾಂಪಲ್ಸ್ ಅನ್ನ ಏನ್ ಮಾಡಬೇಕು, ಬರಿಬೇಕು. ಸವರ್ಣ ದೀರ್ಘ ಸಂಧಿ 5 ಸವರ್ಣ ದೀರ್ಘ ಸಂಧಿ ಎಕ್ಸಾಂಪಲ್ಸ್ ಅನ್ನ ನೀವು ಬರಿಬೇಕು. ಸವರ್ಣ ದೀರ್ಘ ಸಂಧಿ ಏನು, ಸವರ್ಣಗಳು ಪರವಾದಾಗ ಅದೇನಾಗುತ್ತೆ, ದೀರ್ಘ ಸಂಧಿ ಆಗುತ್ತೆ. ಓಕೆ, 5 ಸವರ್ಣ ದೀರ್ಘ ಸಂಧಿ ಉದಾಹರಣೆಗಳನ್ನ ಬರಿಬೇಕು, ಎಕ್ಸಾಂಪಲ್ಸ್. ಇದೇನಿದು ನಿಮಗೆ ಅಸೈನ್ಮೆಂಟ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಪಾರ್ಟ್ ಅನ್ನು ನೋಡೋಣ, ಮುಂದಿನ ಭಾಗವನ್ನು ನೋಡೋಣ. ಟೆಕ್ಸ್ಟ್ ಬುಕ್ ತಗೊಳ್ಳಿ, ಎಲ್ಲರೂ ಮರಿದೇ ಟೆಕ್ಸ್ಟ್ ಬುಕ್ ಅನ್ನು ತಗೋಬೇಕು. ನೆಕ್ಸ್ಟ್ ಕ್ಲಾಸ್ ಒಳಗಡೆಗೆ ಎಲ್ಲರ ಹತ್ರ ಟೆಕ್ಸ್ಟ್ ಬುಕ್ ಇರಬೇಕು, ನೋಟ್ ಬುಕ್ ಅನ್ನ ಇಟ್ಕೊಂಡಿರ್ಬೇಕು ಕ್ಲಾಸ್ ವರ್ಕ್ಗೆ. ಓಕೆ, ಧನ್ಯವಾದ.